ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು: ನೌಕರರ ಮಾನಸಿಕ ಒತ್ತಡ ನಿವಾರಣೆಗೆ ಕ್ರೀಡೆ ಮತ್ತು ಸಂಸ್ಕೃತಿ ಪೂರಕ, ಶಾಸಕ ಭೀಮಣ್ಣ ನಾಯ್ಕ. ಸಾರ್ವಜನಿಕರ ಸೇವೆ ಮಾಡುವುದು ಸರ್ಕಾರಿ ನೌಕರರ ಸೌಭಾಗ್ಯ, ಜಿಲ್ಲಾಧಿಕಾರಿ. ತಹಶೀಲ್ದಾರ್ ಪಟ್ಟರಾಜಗೌಡ ಅವರ ಕಾರ್ಯವೈಖರಿಗೆ ಹರ್ಷ ವ್ಯಕ್ತಪಡಿಸಿದ ಜನತೆ. ಶಿರಸಿಯ ಸಹಾಯ ಟ್ರಸ್ಟ್ಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯ. ಶ್ರೀ ಕೊಪ್ಪರಿಗೆ ಕೆಂಡ ಮಹಾಸತಿ ದೇವಸ್ಥಾನದಲ್ಲಿ ಕಂಪ್ಯೂಟರೀಕೃತ ಸೇವಾ ಕೌಂಟರ್ ಉದ್ಘಾಟನೆ. ಅರಣ್ಯ ಪುನರುತ್ಪಾದನೆ ಮಾಡುವಲ್ಲಿ ಹಾರ್ನ್ಬಿಲ್ ಪಕ್ಷಿಯ ಪಾತ್ರ ಪ್ರಮುಖ, ಸಂತೋಷ್ ಕುಮಾರ್. ಅರಣ್ಯವಾಸಿಗಳಿಂದ ಸರ್ವಧರ್ಮ ಪೂಜೆ ಮತ್ತು ಪ್ರಾರ್ಥನೆ. ಸರ್ಕಾರ ಮತ್ತು ಜನಪ್ರತಿನಿಧಿಗಳಿಗೆ ಭೂಮಿ ಹಕ್ಕಿಗೆ ಮಂಜೂರಿ ಪ್ರೇರಣೆಗೆ ವಿಜ್ಞಾಪನೆ. ಹಾನಗಲ್ನಲ್ಲಿ ರಾಜ್ಯಮಟ್ಟದ ಟಗರಿನ ಕಾಳಗಕ್ಕೆ ಶಾಸಕ ಶ್ರೀನಿವಾಸ್ ಮಾನೆ ಚಾಲನೆ. ನಿವೃತ್ತ ಎಎಸ್ಐ ನರೇಂದ್ರ ಆಚಾರಿ ನಿಧನ. ದಿನವಿಡೀ ಕಚೇರಿ ಕೆಲಸದ ಒತ್ತಡದಲ್ಲಿರುವ ಸರ್ಕಾರಿ ನೌಕರರಿಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಮನೋಲ್ಲಾಸ ನೀಡುತ್ತವೆ. ಇವು ಕೇವಲ ಸ್ಪರ್ಧೆಗಳಲ್ಲ, ನೌಕರರ ನಡುವೆ ಬಾಂಧವ್ಯ ಬೆಳೆಸುವ ವೇದಿಕೆಗಳು ಎಂದು ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಶ್ರೀ ಭೀಮಣ್ಣ ನಾಯ್ಕ ಅವರು ಹೇಳಿದರು. ಇಂದು ನಗರದ ಐತಿಹಾಸಿಕ ಮಾರಿಕಾಂಬಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಜ್ಯೋತಿ ಬೆಳಗಿಸಿ ಕ್ರೀಡಾ ಧ್ವಜಾರೋಹಣ ಮಾಡುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕರು, ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಸರ್ಕಾರಿ ನೌಕರರ ಪಾತ್ರ ಅತ್ಯಂತ ದೊಡ್ಡದು. ಸಾರ್ವಜನಿಕ ಸೇವೆಯಲ್ಲಿ ನಿರತರಾಗಿರುವ ನೌಕರರು ತಮ್ಮ ಆರೋಗ್ಯದ ಕಡೆಗೂ ಗಮನ ಹರಿಸುವುದು ಅವಶ್ಯಕ. ಕ್ರೀಡಾಕೂಟದಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಕ್ರೀಡಾ ಮನೋಭಾವದಿಂದ ಭಾಗವಹಿಸುವುದು ಮುಖ್ಯ ಎಂದರು. ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ್ದ ನೌಕರರನ್ನು ಉದ್ದೇಶಿಸಿ ಮಾತನಾಡುತ್ತಾ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ನೌಕರರ ಶ್ರಮವನ್ನು ಶ್ಲಾಘಿಸಿದರು. ಮಾರಿಕಾಂಬಾ ಕ್ರೀಡಾಂಗಣದಂತಹ ಪವಿತ್ರ ಸ್ಥಳದಲ್ಲಿ ಈ ಕ್ರೀಡಾಕೂಟ ನಡೆಯುತ್ತಿರುವುದು ಸಂತೋಷದ ವಿಷಯ ಎಂದು ಹರ್ಷ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಕೆ. ಲಕ್ಷ್ಮೀಪ್ರಿಯ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಸತೀಶ್ ನಾಯ್ಕ್, ಜಿಲ್ಲಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ನೂರಾರು ಸಂಖ್ಯೆಯಲ್ಲಿ ಸರ್ಕಾರಿ ನೌಕರರು ಉಪಸ್ಥಿತರಿದ್ದರು. ಸಾರ್ವಜನಿಕರ ಸೇವೆ ಮಾಡುವುದು ಸರ್ಕಾರಿ ನೌಕರರ ಸೌಭಾಗ್ಯ. ಬೇರೆ ಜಿಲ್ಲೆಗೆ ಹೋಲಿಸಿದಾಗ ಉತ್ತರ ಕನ್ನಡ ಜಿಲ್ಲೆಯ ಸರ್ಕಾರಿ ನೌಕರರು ಅತ್ಯಂತ ಉತ್ತಮ ಕೆಲಸ ನಿರ್ವಹಿಸುತ್ತಾರೆ ಮತ್ತು ಜಿಲ್ಲೆಗೆ ಸಿಬ್ಬಂದಿಗಳ ಕೊರತೆ ಇದ್ದರೂ ಸಹ ಇದ್ದಷ್ಟು ಜನ ಸಿಬ್ಬಂದಿಗಳು ಅತ್ಯಂತ ನ್ಯಾಯಸಮ್ಮತವಾಗಿ ಕೆಲಸ ಮಾಡುತ್ತಾರೆ. ಅದನ್ನು ನಾನು ಈ ವೇದಿಕೆಯಲ್ಲಿ ಹೆಮ್ಮೆಯಿಂದ ಹೇಳಲು ಇಚ್ಛಿಸುತ್ತೇನೆ ಎಂದು ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯ ಹೇಳಿದರು. ನಗರದ ಶ್ರೀ ಮಾರಿಕಾಂಬಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಉತ್ತರ ಕನ್ನಡ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಜಿಲ್ಲಾ ಶಾಖೆ ಉತ್ತರ ಕನ್ನಡ ಮತ್ತು ಶಿರಸಿ ಶೈಕ್ಷಣಿಕ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಸತೀಶ್ ನಾಯ್ಕ, ಜಿಲ್ಲಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ಕಾರಿ ನೌಕರರು ಹಾಜರಿದ್ದರು. ಕಡೆಯಿಂದ ವೆರಿ ನೀಟ್ಲಿ ಆರ್ಗನೈಸ್ಡ್. ಫಸ್ಟ್ ಆಫ್ ಆಲ್ ಎಲ್ಲ ಆರ್ಗನೈಸರ್ಗೂ ಕಂಗ್ರ್ಯಾಚುಲೇಷನ್ಸ್. ತುಂಬ ಎಫರ್ಟ್ ಹಾಕಿ ಶಾರ್ಟ್ ಪೀರಿಯಡಲ್ಲಿ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ದೀರಾ. ನಾವೆಲ್ಲ ಗವರ್ಮೆಂಟಲ್ಲಿ ವರ್ಕ್ ಮಾಡುವಾಗ ತುಂಬ ಪ್ರೆಷರ್ ಇರ್ತದೆ, ನಾವೇ ಪ್ರೆಷರ್ ಹಾಕ್ತೀವಿ ನಿಮ್ಮ ಮೇಲೆ, ಈ ಕೆಲಸ ಮಾಡಬೇಕು, ಟೈಮ್ಗೆ ಮಾಡಬೇಕು, ನಮಗೆ ಡೆಡ್ಲೈನ್ಸ್ ಇದೆ, ಮಾರ್ಚ್ ಎಂಡಿಗೆ ಫಿನಾನ್ಷಿಯಲ್ ಕ್ಲೋಸರ್ ಆಗುತ್ತೆ, ಎಲ್ಲ ರೂಟಿನ ಇಯರ್ ಕಂಪ್ಲೀಟ್ ಆಗಬೇಕು ಅಂತ ನಮ್ಮ ಕಡೆಯಿಂದ ತುಂಬ ಪ್ರೆಷರ್ ಆಗುತ್ತೆ. ನಮಗೆ ಸರ್ಕಾರ ಮಟ್ಟದಿಂದಲೂ ರಿವ್ಯೂ ಆಗುತ್ತೆ. ಎಲ್ಲ ಗವರ್ಮೆಂಟ್ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡುವ ದೊಡ್ಡ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಾರೆ. ನಾವು ಸರಿಯಾಗಿ ಕೆಲಸ ಮಾಡಿದರೆ ಈ ಸೊಸೈಟಿಗೆ ಒಂದು ಬೆನಿಫಿಟ್ ಆಗುತ್ತೆ ಅಂತ ಅಷ್ಟು ಜವಾಬ್ದಾರಿ ತಗೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಷ್ಟು ಪ್ರೆಷರ್ ಇರುವಾಗ ನಮಗೆ ಡಿಸ್ಟ್ರಾಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಾವು ಒಂದೆರಡು ದಿನ ಈ ಥರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದಷ್ಟೇ ಇಲ್ಲದೆ ನಾವು ಪ್ರತಿದಿನ ಕೂಡ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಹೇಳೋದು ತುಂಬ ಈಸಿ, ನಾವು ಮನೆಯಲ್ಲಿರುವಾಗ ಮಕ್ಕಳು ನೋಡಬೇಕು, ಮನೆಯೂ ನೋಡ್ಕೋಬೇಕಾಗುತ್ತೆ, ಬೇರೆ ಅದರ್ ಪ್ರೆಷರ್ಸು ಹ್ಯಾಂಡಲ್ ಮಾಡಬೇಕು, ಆಫೀಸ್ ಪ್ರೆಷರನ್ನು ಹ್ಯಾಂಡಲ್ ಮಾಡಬೇಕು. ಇಷ್ಟರಲ್ಲಿ ನಮಗೆ ನೋಡ್ಕೊಳ್ಳೋದು ಒಂದು ದೊಡ್ಡ, ಅದು ಇಟ್ ಬಿಕಮ್ಸ್ ಅ ವೆರಿ ಬಿಗ್ ಕೆಲಸ ನಮಗೆ. ಬಟ್ ಕೊನೆಯಲ್ಲಿ ಅದೇ ಇಂಪಾರ್ಟೆಂಟ್. ನಾವು ವಾಪಸ್ ಮನೆಗೆ ಹೋದಾಗ ನಮ್ಮ ಹೆಲ್ತ್ ಇಂಪಾರ್ಟೆಂಟ್, ನಮ್ಮ ಫ್ಯಾಮಿಲಿಗೋಸ್ಕರ.
ಆಫೀಸಲ್ಲಿ ಏನೇ ಆಗಿದ್ರು ಈ 30-40 ವರ್ಷ ಗವರ್ಮೆಂಟ್ ಸರ್ವಿಸಲ್ಲಿ ಏನೇ ಆಗಿದ್ರು ನಾವು ವಾಪಸ್ ಹೋಗೋದು ನಮ್ಮ ಫ್ಯಾಮಿಲಿ ಜೊತೆಗೆ. ಸೊ ನಮ್ಮ ಫ್ಯಾಮಿಲಿಯನ್ನು ನೋಡ್ಕೊಳ್ಳೋದು ಮತ್ತು ನಮ್ಮ ಹೆಲ್ತನ್ನು ನೋಡ್ಕೊಳ್ಳೋದು ಇಟ್ ಇಸ್ ದಿ ಹೈಯೆಸ್ಟ್ ಪ್ರಯಾರಿಟಿ. ಜಾಸ್ತಿ ನಾವು ನೆಗ್ಲೆಕ್ಟ್ ಮಾಡ್ತಾ ಇರೋದು, ನಾವು ಯಾರು ಅಷ್ಟು ಗಮನ ಕೊಡಲ್ಲ. ಫ್ಯಾಮಿಲಿಗೆ ವಿ ಸ್ಪೆಂಡ್ ಟೈಮ್, ಹೌದು, ಬಟ್ ನಮಗೆ ನೋಡ್ಕೊಳ್ಳೋದಕ್ಕೆ ಜಾಸ್ತಿ ಟೈಮ್ ನಾವು ಸ್ಪೆಂಡ್ ಮಾಡಲ್ಲ. ನಾವು ದಯವಿಟ್ಟು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಎಸ್ಪೆಷಲಿ ಇಷ್ಟು ಮಹಿಳೆಯರಿದ್ದೀರಾ, ನಾವು ವಿ ಕೀಪ್ ಸ್ಯಾಕ್ರಿಫೈಸಿಂಗ್ ಅಂತ ಹೇಳ್ತೀವಿ, ನಮ್ಮ ಬಗ್ಗೆ ಕಾಳಜಿ ವಹಿಸಲ್ಲ. ಸೊ ದಯವಿಟ್ಟು ನಿಮ್ಮ ಬಗ್ಗೆ ಪ್ರತಿದಿನ ಇಷ್ಟು ಸಮಯ ನಮಗೋಸ್ಕರ ಸ್ಪೆಂಡ್ ಮಾಡಬೇಕು. ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಎರಡಕ್ಕೂ. ನಮ್ಮ ಎಲ್ಲ ಆಫೀಸಲ್ಲೂ ಲೈಬ್ರರೀಸ್ ಇದೆ. ನಾವು ಎಲ್ಲ ಕಡೆ ಗ್ರಾಮ ಪಂಚಾಯತ್ನಲ್ಲೂ ಇರ್ಬೋದು, ಪಟ್ಟಣ ಪಂಚಾಯತಲ್ಲೂ ಲೈಬ್ರರೀಸ್ ಇದೆ. ನಾವು ಈಗ ನಮ್ಮ ಮಕ್ಕಳೆಲ್ಲ ಓದಿ ಅಂತ ಹೇಳ್ತೀವಿ. ಶಿರಸಿ ತಾಲೂಕಿನ ದೇವನಹಳ್ಳಿ ಗ್ರಾಮದಲ್ಲಿ ಸಾರ್ವಜನಿಕ ರಸ್ತೆಯನ್ನು ಬೇಲಿ ಹಾಕಿ ಬಂದ್ ಮಾಡಿ ಸಾರ್ವಜನಿಕ ಮತ್ತು ಶಾಲಾ ಮಕ್ಕಳ ಓಡಾಟಕ್ಕೆ ತೊಂದರೆ ಕೊಟ್ಟಿರುವುದನ್ನು ಖಂಡಿಸಿ ಸಾರ್ವಜನಿಕ ರಸ್ತೆಯನ್ನು ಸಾರ್ವಜನಿಕರ ಓಡಾಟಕ್ಕೆ ಮುಕ್ತಗೊಳಿಸುವಂತೆ ಕೋರಿ ಶಿರಸಿ ತಹಶೀಲ್ದಾರ್ ಪಟ್ಟರಾಜಗೌಡ ಅವರಿಗೆ ಗ್ರಾಮ ಪಂಚಾಯತ್ ದೇವನಹಳ್ಳಿ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಸಾರ್ವಜನಿಕರಿಂದ ಈ ಹಿಂದೆ ದೂರು ನೀಡಲಾಗಿತ್ತು. ಈ ದೂರು ಬಂದ ಹಿನ್ನೆಲೆಯಲ್ಲಿ ಶನಿವಾರ ತಹಶೀಲ್ದಾರ್ ಪಟ್ಟರಾಜಗೌಡ ಅವರು ಸ್ಥಳಕ್ಕೆ ಭೇಟಿ ನೀಡಿ ಕೂಲಂಕುಷವಾಗಿ ಪರಿಶೀಲಿಸಿ ರಸ್ತೆಗೆ ಅಡ್ಡಲಾಗಿ ಕಟ್ಟಿದ ಬೇಲಿಯನ್ನು ತೆರವುಗೊಳಿಸಿ ಸಾರ್ವಜನಿಕರ ಮತ್ತು ಶಾಲಾ ಮಕ್ಕಳು ರಸ್ತೆಯಲ್ಲಿ ಮುಕ್ತವಾಗಿ ಸಂಚರಿಸಲು ಅನುಕೂಲ ಮಾಡಿಕೊಟ್ಟ ತಹಶೀಲ್ದಾರ್ ಪಟ್ಟರಾಜಗೌಡ ಅವರ ಕಾರ್ಯಕ್ಕೆ ಸಾರ್ವಜನಿಕರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮೀಣ ಠಾಣೆ ಪಿಎಸ್ಐ ರಾಥೋಡ್, ಆರ್ಎಫ್ಒ ಶಿವಾನಂದ್ ನಿಂಗಾಣಿ, ಫಾರೆಸ್ಟ್ ಶಿರಸ್ತೆದಾರರು ಆರ್ಐ ದೇವನಹಳ್ಳಿ, ವಿಎ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾಗರಾಜ್ ಮರಾಠಿ, ಸದಸ್ಯರಾದ ನಾರಾಯಣ್ ಹೆಗಡೆ, ಕಿರಣ್ ಮರಾಠಿ, ನಾಗರಾಜ್ ಗೌಡ, ಪಿಡಿಒ ಕುಮಾರ್ ವಾಸನ್, ಸಾರ್ವಜನಿಕರು ಸ್ಥಳ ಪರಿಶೀಲನೆಯಲ್ಲಿ ಹಾಜರಿದ್ದರು. ಕೊನೆಯಲ್ಲಿ ಬೇಲಿ ಹಾಕಿ ತೊಂದರೆ ಪಡಿಸಿದ ವ್ಯಕ್ತಿಗಳಿಂದ ಈ ರೀತಿ ಬೇಲಿ ಹಾಕಿ ಸಾರ್ವಜನಿಕರಿಗೆ ತೊಂದರೆ ಕೊಡದಂತೆ ಮುನ್ನೆಚ್ಚರಿಕೆ ಪತ್ರವನ್ನು ತಹಶೀಲ್ದಾರ್ ಸಮ್ಮುಖದಲ್ಲಿ ಬರೆದುಕೊಟ್ಟರು. ಶಿರಸಿ ನಗರದ ಮರಾಠಿಕೊಪ್ಪದಲ್ಲಿರುವ ಸಹಾಯ ಟ್ರಸ್ಟ್ನ ದತ್ತು ಮಕ್ಕಳ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ ಅವರು ಭೇಟಿ ನೀಡಿ ಟ್ರಸ್ಟ್ ಕಾರ್ಯವೈಖರಿಯ ಕುರಿತು ಚರ್ಚಿಸಿದರು. ಈ ಸಂದರ್ಭದಲ್ಲಿ ಸಹಾಯ ಟ್ರಸ್ಟ್ ಅಧ್ಯಕ್ಷರಾದ ಸತೀಶ್ ರಾಮಶೆಟ್ಟಿಯವರು ಜಿಲ್ಲಾಧಿಕಾರಿಗಳಿಗೆ ಮತ್ತು ದತ್ತು ಕೇಂದ್ರದ ಎಲ್ಲ ಕಾರ್ಯವೈಖರಿಗಳ ಕುರಿತು ವಿಸ್ತೃತವಾಗಿ ವಿವರಿಸಿದರು. ನಂತರ ಜಿಲ್ಲಾಧಿಕಾರಿಯವರು ದತ್ತು ಕೇಂದ್ರದ ಬಗ್ಗೆ, ದತ್ತು ಪ್ರಕ್ರಿಯೆ ಹಾಗೂ ದತ್ತು ಕೇಂದ್ರಗಳ ಮಕ್ಕಳ ಲಾಲನೆ, ಪಾಲನೆ, ಪೋಷಣೆ ಕುರಿತು ಟ್ರಸ್ಟ್ ಅಧ್ಯಕ್ಷರ ಕಾರ್ಯವೈಖರಿಯನ್ನು ಪ್ರಶಂಸಿಸಿದರು. ಹಾಗೂ ಪ್ರಸ್ತುತ ಇಲ್ಲಿಯವರೆಗೂ ದತ್ತಕಕ್ಕೆ ಕೊಟ್ಟ ಸ್ವದೇಶಿ ಹಾಗೂ ವಿದೇಶಿ ಮಕ್ಕಳ ಮೊದಲ ಹಾಗೂ ಪ್ರಸ್ತುತ ಭಾವಚಿತ್ರ ನೋಡಿ ಸಂತಸ ವ್ಯಕ್ತಪಡಿಸಿದರು. ಅಲ್ಲದೆ ದತ್ತು ಕೇಂದ್ರದ ಮಕ್ಕಳನ್ನು ದತ್ತು ಕೊಟ್ಟ ನಂತರ ಅವರ ಜನನ ದಾಖಲೆ ಮಾಡಲು ಎದುರಾಗುವ ಸಮಸ್ಯೆಗಳ ಬಗ್ಗೆ ಹಾಗೂ ದತ್ತು ಪ್ರಕ್ರಿಯೆ ಕುರಿತು ಚರ್ಚಿಸಿದಲ್ಲದೆ ಮತ್ತು ಪ್ರಕ್ರಿಯೆ ಕುರಿತ ಸಂಪೂರ್ಣ ಮಾಹಿತಿಯುಳ್ಳ ಕಿರುಚಿತ್ರವನ್ನು ಎಲ್ಲ ಕಡೆ ಪ್ರದರ್ಶಿಸಲು ಅನುವು ಮಾಡಿಕೊಡಲು ಅಧಿಕಾರಿಗಳಿಗೆ ಸೂಚಿಸಿದರು. ನಂತರ ದತ್ತು ಕೇಂದ್ರದಲ್ಲಿನ ಎಲ್ಲ ಮಕ್ಕಳನ್ನು ನೋಡಿ ಮಕ್ಕಳೊಂದಿಗೆ ತಾವು ಸಹ ಮಗುವಾಗಿ ಸಂತೋಷದಿಂದ ಕೆಲ ಕಾಲ ಸಮಯ ಕಳೆದರು. ಎಲ್ಲ ಮಕ್ಕಳನ್ನು ಬಹಳ ಪ್ರೀತಿ ಕಾಳಜಿಯಿಂದ ಮಾತನಾಡಿಸಿ ಅವರ ಆರೈಕೆ ಬಗ್ಗೆ ಮಾತನಾಡಿದರು. ಈ ವೇಳೆ ಉಪಸ್ಥಿತರಿದ್ದ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ದಿಲೀಶ್ ಶಶಿ, ಮಾನ್ಯ ಉಪವಿಭಾಗಾಧಿಕಾರಿಗಳಾದ ಶಂಕರ್ ಗೌಡಿ, ಕಾರವಾರ ಉಪನಿರ್ದೇಶಕರಾದ ಬಿಎಚ್ ಕೃಷ್ಣಪ್ಪ, ಶಿರಸಿ ಶಿಶು ಅಭಿವೃದ್ಧಿ ಅಧಿಕಾರಿಗಳಾದ ನಂದನ್ ಕುಮಾರ್ ಹಾಗೂ ಪೊಲೀಸ್ ಇಲಾಖೆಯವರು ಸೇರಿದಂತೆ ಎಲ್ಲ ಅಧಿಕಾರಿಗಳು ಸಹ ಮಕ್ಕಳನ್ನು ಮಾತನಾಡಿಸಿ ಹರ್ಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಹಾಯ ಟ್ರಸ್ಟ್ನ ಎಲ್ಲ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಶಿರಸಿ ನಗರದ ಭಕ್ತರ ಆರಾಧ್ಯ ದೈವವಾದ ಯಲ್ಲಾಪುರ ಮಹಾಸತಿ ವೃತ್ತದ ಬಳಿಯ ಶ್ರೀ ಕೊಪ್ಪರಿಗೆ ಕೆಂಡ ಮಹಾಸತಿ ದೇವಸ್ಥಾನದಲ್ಲಿ ಕಂಪ್ಯೂಟರೀಕೃತ ಸೇವಾ ಕೌಂಟರ್ ಅನ್ನು ಇಲ್ಲಿನ ಶ್ರೀ ಭೂತೀಶ್ವರ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ವಿನಾಯಕ್ ವಸಂತ್ ಶೆಟ್ಟಿ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಭೂತೀಶ್ವರ ಪತ್ತಿನ ಸಹಕಾರಿ ಸಂಘದ ರಜತ ಮಹೋತ್ಸವದ ನೆನಪಿಗೆ ವಿನಾಯಕ್ ಶೆಟ್ಟಿ ಅವರು ಸಂಘದ ವತಿಯಿಂದ ದೇವಸ್ಥಾನಕ್ಕೆ ಕೆನಾನ್ ಪ್ರಿಂಟ್ ಅನ್ನು ದೇಣಿಗೆಯಾಗಿ ನೀಡಿದರು. ವೈಯಕ್ತಿಕವಾಗಿ ದಿವಂಗತ ವಸಂತ ಶೆಟ್ಟಿಯವರ ಸ್ಮರಣಾರ್ಥ ಎಲ್ಇಡಿ ಮಾನಿಟರ್ ಅನ್ನು ಸಹ ದೇಣಿಗೆಯಾಗಿ ನೀಡಿದರು. ದೇವಸ್ಥಾನದ ಅಧ್ಯಕ್ಷ ಐಎಂ ಹೆಗಡೆ ಮಾತನಾಡಿ, ದಿವಂಗತ ವಸಂತ ಶೆಟ್ಟಿಯವರು ಅವರ ಜೀವಿತಾವಧಿಯಲ್ಲಿ ತೋರಿಸಿದ ಧಾರ್ಮಿಕ ಹಾಗೂ ಸಾಮಾಜಿಕ ಕಳಕಳಿಯ ಬಗ್ಗೆ ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ವಿನಾಯಕ್ ವಿ ಶೆಟ್ಟಿಯವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ವಿನಾಯಕ್ ಶೆಟ್ಟಿ ಮಾತನಾಡಿ, ಮನುಷ್ಯನ ಜೀವನದಲ್ಲಿ ವರ್ಷಗಳು ಕಳೆದಂತೆ ಶಕ್ತಿ ಕುಂದುತ್ತಾ ಹೋಗುತ್ತದೆ. ಆದರೆ ಯಾವುದೇ ಸಂಘ ಸಂಸ್ಥೆಗಳು ವರ್ಷಗಳು ಕಳೆದಂತೆ ಉತ್ತರೋತ್ತರ ಅಭಿವೃದ್ಧಿ ಹೊಂದುತ್ತವೆ. ಇದಕ್ಕೆ ಶ್ರೀ ಕೊಪ್ಪರಿಗೆ ಕೆಂಡ ಮಹಾಸತಿ ದೇವಸ್ಥಾನ ಒಂದು ಉತ್ತಮ ಉದಾಹರಣೆ. ಶ್ರೀದೇವಿಯ ಸೇವೆ ಮಾಡಲು ಅವಕಾಶ ಸಿಕ್ಕಿದ ಬಗ್ಗೆ ಸಂತೋಷವೆನಿಸುತ್ತದೆ ಎಂದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಅಧ್ಯಕ್ಷರು, ಪದಾಧಿಕಾರಿಗಳು, ಭಕ್ತರು ಹಾಗೂ ಕೆಂಡ ಮಹಾಸತಿ ಯುವಕ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು.
ಹಾರ್ನ್ಬಿಲ್ ಪಕ್ಷಿಗಳ ಬಗ್ಗೆ ಸ್ಥಳೀಯ ಜನರಿಗೆ ಮತ್ತು ಸಾರ್ವಜನಿಕರಿಗೆ ಹೆಚ್ಚಿನ ತಿಳುವಳಿಕೆಯಾಗಲಿ ಎಂಬ ಉದ್ದೇಶದಿಂದ ಹಾರ್ನ್ಬಿಲ್ ಹಬ್ಬ ಆಯೋಜಿಸಲಾಗುತ್ತಿದ್ದು, ಹಾರ್ನ್ಬಿಲ್ ಪಕ್ಷಿಯು ತುಂಬಾ ಆಕರ್ಷಕ ಪಕ್ಷಿಯಾಗಿದ್ದು ಅರಣ್ಯವನ್ನು ಪುನರುತ್ಪಾದನೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅರಣ್ಯ ಇಲಾಖೆಯ ಪ್ರಚಾರ ಮತ್ತು ಐಸಿಟಿ ವಿಭಾಗದ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಕುಮಾರ್ ಹೇಳಿದರು. ಅವರು ಶುಕ್ರವಾರ ಅರಣ್ಯ ಇಲಾಖೆ, ಕೆನರಾ ವೃತ್ತ, ಶಿರಸಿ, ಹಳಿಯಾಳ ಅರಣ್ಯ ವಿಭಾಗ ವತಿಯಿಂದ ದಾಂಡೇಲಿಯ ಸರ್ಕಾರಿ ಮರಮುಟ್ಟುಗಳ ಕೋಟೆಯ ಹಾರ್ನ್ಬಿಲ್ ಭವನದಲ್ಲಿ ನಡೆದ ಹಾರ್ನ್ಬಿಲ್ ಹಬ್ಬ 2026 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ದಾಂಡೇಲಿಯಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಹಾರ್ನ್ಬಿಲ್ ಹಬ್ಬ ಆಯೋಜಿಸಲಾಗಿದೆ. ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಮಹತ್ವವಾಗಿದ್ದು, ಇದರ ಸಂರಕ್ಷಣೆ ಕೇವಲ ಅರಣ್ಯ ಇಲಾಖೆಯಿಂದ ಸಾಧ್ಯವಿಲ್ಲ. ಇದಕ್ಕೆ ಎಲ್ಲರ ಸಹಭಾಗಿತ್ವ ಬಹುಮುಖ್ಯವಾಗಿದೆ. ವಿವಿಧ ಇಲಾಖೆಗಳ ಹಾಗೂ ಸಾರ್ವಜನಿಕರ ಸಹಭಾಗಿತ್ವವಿದ್ದರೆ ಮಾತ್ರ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಮಾಡಲು ಸಾಧ್ಯ. ಹಾಗಾಗಿ ಜನರಲ್ಲಿ ಅರಿವು ಮಾಡುವ ಉದ್ದೇಶದಿಂದ ಹಾರ್ನ್ಬಿಲ್ ಹಬ್ಬ ಆಯೋಜಿಸಿಕೊಂಡು ಬರಲಾಗುತ್ತಿದೆ. ಜನರಲ್ಲಿ ವನ್ಯಜೀವಿಗಳ ಮತ್ತು ಅರಣ್ಯ ಸಂರಕ್ಷಣೆ ಹೇಗೆ ಮಾಡಬೇಕು ಎಂದು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗುತ್ತಿದ್ದು, ಪ್ರತಿಯೊಬ್ಬರು ಕೈಜೋಡಿಸಿದರೆ ಅರಣ್ಯ ಸಂರಕ್ಷಣೆ ಮಾಡಲು ಸಾಧ್ಯ ಎಂದರು. ಕೆನರಾ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಟಿ. ಹರಿಲಾಲ್ ಮಾತನಾಡಿ, ವಿಶ್ವದಲ್ಲಿ ಸುಮಾರು 11,126 ಪ್ರಭೇದಗಳ ಪಕ್ಷಿಗಳಿವೆ. ಭಾರತದಲ್ಲಿ 1,325 ಪ್ರಭೇದದ ಪಕ್ಷಿಗಳಿವೆ. ಕರ್ನಾಟಕದ 525 ಪ್ರಭೇದದ ಪಕ್ಷಿಗಳಿವೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಗೆ ಮೊದಲ ಆದ್ಯತೆ ನೀಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯು ಅತ್ಯಂತ ಸಂಪದ್ಭರಿತ ಅರಣ್ಯ ಪ್ರದೇಶವನ್ನು ಹೊಂದಿದ್ದು, ಇದರ ಜೊತೆಗೆ ನದಿ, ಬೆಟ್ಟ, ಗುಡ್ಡ, ಜಲಪಾತ ಉತ್ತರ ಕನ್ನಡ ಜಿಲ್ಲೆಗೆ ಮೆರುಗು ತಂದಿದೆ. ದಾಂಡೇಲಿಯಲ್ಲಿ ಸುಂದರವಾದ ಹಕ್ಕಿಗಳ ತಾಣವನ್ನು ಒಳಗೊಂಡಿದೆ. ಹಾರ್ನ್ಬಿಲ್ ಕೇವಲ ಪಕ್ಷಿಯಲ್ಲ, ಅರಣ್ಯ ಸಂಪತ್ತಿನ ಆರೋಗ್ಯದ ಸಂಕೇತವಾಗಿದೆ. ಹಾರ್ನ್ಬಿಲ್ ಹಕ್ಕಿಯು ಅತ್ಯುತ್ತಮ ಆರೋಗ್ಯಭರಿತ ಅರಣ್ಯ ಪ್ರದೇಶದಲ್ಲಿ ಮಾತ್ರ ಇರುತ್ತದೆ. ಪ್ರಪಂಚದಲ್ಲಿ ಸುಮಾರು 57 ಪ್ರಭೇದದ ಹಕ್ಕಿಗಳು ಇರುವ ಬಗ್ಗೆ ಮಾಹಿತಿ ಇದೆ. ಭಾರತದಲ್ಲಿ 9 ಪ್ರಭೇದಗಳು ಹಾಗೂ ದಾಂಡೇಲಿಯಲ್ಲಿ 4 ಪ್ರಭೇದಗಳಿರುವುದು ನಮ್ಮ ಹೆಮ್ಮೆಯಾಗಿದೆ ಎಂದು ಹೇಳಿದರು. ಕಳೆದ 3.5 ದಶಕದಿಂದ ಅರಣ್ಯ ಭೂಮಿ ಹಕ್ಕಿಗಾಗಿ ಹೋರಾಡುತ್ತಿರುವ ಅರಣ್ಯವಾಸಿಗಳು ಹೋರಾಟಗಾರರ ಕಾರ್ಯಾಲಯದಲ್ಲಿ ಸರ್ವಧರ್ಮ ಪೂಜೆ, ಪ್ರಾರ್ಥನೆ ಮಾಡಿರುವುದಲ್ಲದೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳಿಗೆ ಮಂಜೂರಿ ದಿಶೆಯಲ್ಲಿ ಹೆಚ್ಚಿನ ಪ್ರೇರಣೆಗೆ ವಿಜ್ಞಾಪನೆಯ ಪ್ರಾರ್ಥನೆ ಜರುಗಲಾಗುವುದು ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್, ಇಬ್ರಾಹಿಂ ಸಾಬ್ ಗೌಡಳ್ಳಿ, ಪೀಟರ್ ಫರ್ನಾಂಡಿಸ್ ನೇತೃತ್ವದಲ್ಲಿ ವೈದಿಕರಾದ ವಿಕ್ರಮ್ ಭಟ್ ಹಾಗೂ ರಾಮಕೃಷ್ಣ ಭಟ್, ಧರ್ಮಗುರುಗಳಾದ ಅಬ್ದುಲ್ ರೆಹಮಾನ್ ಗೌಡಳ್ಳಿ ಮತ್ತು ಕೆಜೆ ಕುರಿಯಾಕೋಸ್ ಇವರು ಧಾರ್ಮಿಕ ಕಾರ್ಯ ಚಟುವಟಿಕೆಗೆ ನೆರವೇರಿಸಿಕೊಟ್ಟರು. ಅರಣ್ಯವಾಸಿಗಳು ಅಧರ್ಮ ಕಾರ್ಯ ಜರುಗಿಸದೆ ಶಾಂತಿ ಸುವ್ಯವಸ್ಥೆಯಿಂದ ಸಂವಿಧಾನಬದ್ಧವಾಗಿ ಹೋರಾಟ ಜರುಗಿಸುತ್ತಿರುವುದು ವಿಶೇಷ. ಹೋರಾಟಗಾರರ ವೇದಿಕೆಗೆ ಭೂಮಿ ಹಕ್ಕಿನ ಹೋರಾಟವು ಧರ್ಮದ ಕಾರ್ಯವೆಂದು ಭಾವಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಧಾರ್ಮಿಕ ಚಟುವಟಿಕೆಗಳಿಂದ ಹೋರಾಟಕ್ಕೆ ಹೆಚ್ಚಿನ ನೈತಿಕ ಬಲ ತುಂಬುವ ಉದ್ದೇಶದಿಂದ ಸರ್ವಧರ್ಮದ ಪೂಜೆ ಮತ್ತು ಪ್ರಾರ್ಥನೆ ಜರುಗಿಸಲಾಯಿತು ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾಬ್ಲೇಶ್ವರ್ ನಾಯ್ಕ್ ಬೇಡ್ಕಣಿ, ಇಬ್ರಾಹಿಂ ಸಾಬ್ ಗೌಡಳ್ಳಿ, ನೆಹರು ನಾಯ್ಕ್, ಎಂಆರ್ ನಾಯ್ಕ್, ರಾಜು ನರೇಬೈಲ್, ರಫೀಕ್ ಗೌಡಳ್ಳಿ, ಲಕ್ಷ್ಮಣ್ ನಾಯ್ಕ್, ಬಾಬು ಜಾನು ಮರಾಠಿ, ಪೀಟರ್ ಫರ್ನಾಂಡಿಸ್, ವಿನೋದ್ ತಳೇಕರ್, ಗಣಪತಿ ನಾಯ್ಕ್, ನಾಗರಾಜ್ ದೇವಸ್ಥಳಿ, ಉಮೇಶ್ ನಾಯ್ಕ್, ಕೇಶವ ನಾಯ್ಕ್, ಬಿಡೆ ನಾಯ್ಕ್, ಅಬ್ದುಲ್ ಸುಬಾನ್ ಸಾಬ್, ಅಬ್ದುಲ್ ಮುನಾಫ್, ಯಶೋಧ, ಕಲ್ಪನಾ ಪಾವಸ್ಕರ್, ಪಂಪಾವತಿ, ಗಂಗೂಬಾಯಿ ರಜಪೂತ್, ಕೆಜೆ ಕುರಿಯಾಸ್, ಮಲ್ಲೇಶ್ ಬಾಲೆಹಳ್ಳಿ, ಶಂಕರ್ ನಾಯ್ಕ್, ರಾಘು ಕವಂಚೂರ್ ಮುಂತಾದವರು ಉಪಸ್ಥಿತರಿದ್ದರು. ಹಾನಗಲ್ಲಿನ ಚಿಕ್ಕೇರಿ ಹೊಸಳ್ಳಿ ರಸ್ತೆಯಲ್ಲಿನ ಬಯಲು ಜಾಗದಲ್ಲಿ ಛತ್ರಪತಿ ಶಿವಾಜಿ ಯುವಕ ಬಳಗ ಆಯೋಜಿಸಿದ್ದ ರಾಜ್ಯ ಮಟ್ಟದ ಟಗರಿನ ಕಾಳಗ ನೆರೆದ ಸಾವಿರಾರು ಸಂಖ್ಯೆಯ ಪ್ರೇಕ್ಷಕರ ಗಮನ ಸೆಳೆಯಿತು. ರಾಜ್ಯದ ವಿವಿಧ ಭಾಗಗಳಲ್ಲಿ ಆಗಮಿಸಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದ ಟಗರುಗಳ ಚುರುಕು ಹಾಗೂ ಶಕ್ತಿ ಪ್ರದರ್ಶನ ಪ್ರೇಕ್ಷಕರನ್ನ ಮಂತ್ರಮುಗ್ಧಗೊಳಿಸಿತು. ಪ್ರತಿ ಜೋಡಿ ಟಗರುಗಳ ಕಾಳಗಕ್ಕೆ ಪ್ರೇಕ್ಷಕರು ಶಿಳ್ಳೆ, ಕೇಕೆ ಹಾಕಿ ಉತ್ಸಾಹ ತುಂಬುತ್ತಿದ್ದ ದೃಶ್ಯ ಕಂಡುಬಂದಿತು. ಕಾಳಗಕ್ಕೆ ಚಾಲನೆ ನೀಡಿದ ಶಾಸಕ ಶ್ರೀನಿವಾಸ್ ಮಾನೆ, ಸಾಂಪ್ರದಾಯಿಕ ಕ್ರೀಡೆಗಳ ಬಗ್ಗೆ ಯುವ ಸಮುದಾಯ ಆಸಕ್ತಿ ಕಳೆದುಕೊಳ್ಳುತ್ತಿದೆ. ಆಧುನಿಕ ಜೀವನ ಶೈಲಿ ನಮ್ಮ ನಾಡ ಸಂಸ್ಕೃತಿಯ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಸಲ್ಲದ ವಿಷಯಗಳ ಬಗ್ಗೆ ಯುವಕರ ಗಮನ ಹೆಚ್ಚು ನೀಡುತ್ತಿರುವುದು ಪರಿಣಾಮ ಗ್ರಾಮೀಣ ಕ್ರೀಡೆಗಳು ತೆರೆಮರೆಗೆ ಸೇರುತ್ತಿವೆ ಎಂದರು. ಯುವಕರ ಬಳಗದ ನಿಖಿಲ್ ಕಿತ್ತೂರ್, ಶಿವಾಜಿ ಕಿತ್ತೂರ್, ತಾನಾಜಿ ಕೊಡಗ, ಪುರಸಭೆ ಮಾಜಿ ಉಪಾಧ್ಯಕ್ಷ ಮಹೇಶ್ ಪವಾಡಿ, ಕೆಪಿಸಿಸಿ ಸದಸ್ಯ ಖ್ವಾಜಾ ಮೊಹಿದ್ದೀನ್ ಜಮಾದಾರ್, ನಗರ ಕಾಂಗ್ರೆಸ್ ಅಧ್ಯಕ್ಷ ಮತಿನ್ ಶಿರಬಡಗಿ, ಮುಖಂಡರಾದ ರವಿ ದೇಶಪಾಂಡೆ, ಆದರ್ಶ್ ಶೆಟ್ಟಿ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು. ಪೊಲೀಸ್ ಇಲಾಖೆಯಲ್ಲಿ ಎಎಸ್ಐ ಆಗಿ ಕರ್ತವ್ಯ ನಿರ್ವಹಿಸಿ ಕಾರವಾರದಲ್ಲಿ ನಿವೃತ್ತರಾಗಿದ್ದ ನರೇಂದ್ರ ಆಚಾರಿ
ಜನವರಿ 17ರಂದು ರಾತ್ರಿ ಹೃದಯಾಘಾತದಿಂದಾಗಿ ನಿಧನ ಹೊಂದಿದ್ದಾರೆ. ಮೃತರು ಪತ್ನಿ, ಈರ್ವರು ಪುತ್ರಿಯರು ಹಾಗೂ ಬಂಧು ಬಳಗವನ್ನ ಅಗಲಿದ್ದಾರೆ. ಈ ಹಿಂದೆ ಎಎಸ್ಐ ನರೇಂದ್ರ ಅವರು ಶಿರಸಿಯ ಮಾರ್ಕೆಟ್ ಠಾಣೆಯಲ್ಲಿ ಹಲವಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಜೊಯ್ಡಾಗೆ ವರ್ಗಾವಣೆಗೊಂಡಿದ್ದರು. ಅಲ್ಲಿಂದ ಕಾರವಾರದ ನಗರ ಠಾಣೆಗೆ ವರ್ಗಾವಣೆಗೊಂಡು ಎಎಸ್ಐ ಆಗಿ ಕರ್ತವ್ಯ ನಿರ್ವಹಿಸಿ ಕಳೆದ 1 ವರ್ಷದ ಹಿಂದಷ್ಟೇ ನಿವೃತ್ತಿ ಹೊಂದಿದ್ದರು. ನೌಕರರ ಮಾನಸಿಕ ಒತ್ತಡ ನಿವಾರಣೆಗೆ ಕ್ರೀಡೆ ಮತ್ತು ಸಂಸ್ಕೃತಿ ಪೂರಕ. ಶಾಸಕ ಭೀಮಣ್ಣ ನಾಯ್ಕ್. ಸಾರ್ವಜನಿಕರ ಸೇವೆ ಮಾಡುವುದು ಸರ್ಕಾರಿ ನೌಕರರ ಸೌಭಾಗ್ಯ. ಜಿಲ್ಲಾಧಿಕಾರಿ. ತಹಶೀಲ್ದಾರ್ ಪಟ್ಟರಾಜಗೌಡ ಅವರ ಕಾರ್ಯವೈಖರಿಗೆ ಹರ್ಷ ವ್ಯಕ್ತಪಡಿಸಿದ ಜನತೆ. ಶಿರಸಿಯ ಸಹಾಯ ಟ್ರಸ್ಟ್ಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯ. ಶ್ರೀ ಕೊಪ್ಪರಿಗೆ ಕೆಂಡ ಮಹಾಸತಿ ದೇವಸ್ಥಾನದಲ್ಲಿ ಕಂಪ್ಯೂಟರೀಕೃತ ಸೇವಾ ಕೌಂಟರ ಉದ್ಘಾಟನೆ. ಅರಣ್ಯ ಪುನರುತ್ಪಾದನೆ ಮಾಡುವಲ್ಲಿ ಹಾರ್ನ್ಬಿಲ್ ಪಕ್ಷಿಯ ಪಾತ್ರ ಪ್ರಮುಖ. ಸಂತೋಷ್ ಕುಮಾರ್. ಅರಣ್ಯವಾಸಿಗಳಿಂದ ಸರ್ವಧರ್ಮ ಪೂಜೆ ಮತ್ತು ಪ್ರಾರ್ಥನೆ. ಸರ್ಕಾರ ಮತ್ತು ಜನಪ್ರತಿನಿಧಿಗಳಿಗೆ ಭೂಮಿ ಹಕ್ಕಿಗೆ ಮಂಜೂರಿ ಪ್ರೇರಣೆಗೆ ವಿಜ್ಞಾಪನೆ. ಹಾನಗಲ್ನಲ್ಲಿ ರಾಜ್ಯಮಟ್ಟದ ಟಗರಿನ ಕಾಳಗಕ್ಕೆ ಶಾಸಕ ಶ್ರೀನಿವಾಸ್ ಮಾನೆ ಚಾಲನೆ. ನಿವೃತ್ತ ಎಎಸ್ಐ ನರೇಂದ್ರ ಆಚಾರಿ ನಿಧನ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.